ಸಿಎಂ ಸಿದ್ದರಾಮಯ್ಯ ಮೂಡ ಇಕ್ಕಳದಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಬದಲಾವಣೆಯ ಚರ್ಚೆ ಗರಿಗೆದರಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದು ಆಪ್ತರೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದ್ದು ಸಿದ್ದು ಆಪ್ತರ ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹಿರಂಗವಾಗಿ ಕೈ ನಾಯಕರು ಸಿದ್ದು ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಸಿಎಂ ರೇಸ್ನಲ್ಲಿ ನಿಂತಿದ್ದಾರೆ. ಇದೀಗ ಈ ಫೈಟ್ ಮತ್ತೊಂದು ಮಜಲನ್ನ ಪಡೆದಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಕ್ಯಾಂಪೇನ್. ಸಿಎಂ ಹುದ್ದೆ ಖಾಲಿಯಾದರೆ ಸತೀಶ್ ಜಾರಕಿಹೊಳಿಯೇ ಆಗಲಿ ಅಂತ ಬೆಳಗಾವಿಯಲ್ಲಿ ಅಭಿಯಾನ ನಡೀತಾ ಇದೆ. ಖುದ್ದು ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ 2028ಕ್ಕೆ ಸಿಎಂ ಆಗುವ ತಯಾರಿಯನ್ನ ಮಾಡ್ತೇವೆ ಎಂದಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಬಿಟ್ರೆ ನಾನೇ ಮುಂದಿನ ಸಿಎಂ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. ಅದು ಅವಾಗ ಕಾಯ್ತೀವಿ, ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ. ಮುಂದೊಂದು ದಿನ ನಾನು ಸಿಎಂ ಆಗ್ತೇನೆ, ಮತ್ತೆ ಸಿಎಂ ಆಸೆ ಬಿಚ್ಚಿಟ್ಟ ಎಂಬಿ ಪಾಟೀಲ್. ಸಿಎಂ ಸೀಟ್ ಮೇಲೆ ಸಚಿವ ಎಂಬಿ ಪಾಟೀಲ್ ಕೂಡ ಖರ್ಚಿಪ್ ಹಾಕಿದ್ದಾರೆ. ಈ ಸುದ್ದಿ ತಿಳಿತಿದ್ದಂತೆ ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆ ಆಗಿದ್ದು ದೆಹಲಿಗೆ ಕಾಂಗ್ರೆಸ್ ನಾಯಕರು ದೌಡಾಯಿಸಿದ್ದಾರೆ. ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಬಳಿಕ ಮತ್ತೊಬ್ಬ ಸಿಎಂ ಆಕಾಂಕ್ಷಿ ಎಂಬಿ ಪಾಟೀಲ್ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಇಂದು ಮಧ್ಯಾಹ್ನದ ಬಳಿಕ ಎಂಬಿಪಿ ದೆಹಲಿಗೆ ದೌಡಾಯಿಸಲಿದ್ದಾರೆ. ಹೀಗಾಗಿ ದೆಹಲಿಗೆ ಹಾರ್ತಿರೋದು ಈಗ ಕುತೂಹಲ ಮೂಡಿಸಿದೆ. ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ ನಾಯಕರಲ್ಲಿ ಸಿಎಂ ಆಸೆ ಚಿಗುರೊಡೆದಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಾಕಿಕೊಂಡಿರುವ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ. ಇವತ್ತು ಏನಾಗುತ್ತೆ ಏನೋ ಅನ್ನೋ ಟೆನ್ಷನ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ. ಜಡ್ಜ್ಮೆಂಟ್ ಡೇಗಾಗೆ ಮುಖ್ಯಮಂತ್ರಿ ವಿಲ. ಮೂಡ ಹಗರಣ ರಾಜ್ಯಾದ್ಯಂತ ಸದ್ದು ಮಾಡಿ ಕೋಲಾಹಲವನ್ನ ಎಬ್ಬಿಸಿದೆ. ಕಳೆದೆರಡು ತಿಂಗಳಿಂದ ಸಿದ್ದರಾಮಯ್ಯರಿಗೆ ಮೂಡ್ ಆಫ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದು ಇವತ್ತು ನಿರ್ಣಾಯಕ ದಿನವಾಗಲಿದೆ. ಇಂದು ಹೈಕೋರ್ಟ್ನಲ್ಲಿ ಮೂಡ ವಿಚಾರಣೆ ನಡೆಯುವ ಹಿನ್ನೆಲೆ ಸಿಎಂ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಏನಾಗುತ್ತೋ ಅನ್ನೋ ಟೆನ್ಷನ್ ನಲ್ಲೇ ಪೂರ್ತಿ ದಿನವನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ನಾಳೆ ಯಾವುದೇ ಕಾರ್ಯಕ್ರಮವನ್ನ ಹಾಕಿಕೊಳ್ಳದೆ ಪೂರ್ತಿ ದಿನ ರಿಸರ್ವ್ ಮಾಡಿದ್ದಾರೆ. ಈ ವೇಳೆ ಕೋರ್ಟ್ ವಾದ ಪ್ರತಿವಾದವನ್ನ ಆನ್ಲೈನ್ ಮೂಲಕ ಸಿಎಂ ಆಲಿಸಲಿದ್ದಾರೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ. ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ. ಇಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡಲಿದ್ದಾರೆ. ಬಳಿಕ ಮನು ಸಿಂಘ್ವಿ ಮತ್ತೊಮ್ಮೆ ವಾದ ಮಾಡಲು ಸಜ್ಜಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಅಂದ್ರೆ ಬಾರಿ ಸಂಕಷ್ಟ ಎದುರಾಗಲಿದೆ. ಇದೇ ಭಯ ಸಿಎಂಗೆ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ. ಇಂದು ಸಿದ್ದರಾಮಯ್ಯಗೆ ಮಹತ್ವದ ದಿನವಾಗಿದ್ದು ಸಿಎಂಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ ಎದುರಾಗಲಿದ್ದು ಮುಖ್ಯಮಂತ್ರಿಗೆ ಎಫ್ಐಆರ್ ಡವ ಶುರುವಾಗಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯಗೆ ತನಿಖೆ ಎದುರಿಸುವ ಆತಂಕ ಕೂಡ ಇದೆ. ಇದು ತಮ್ಮ ಕುರ್ಚಿಗೂ ಮೂಡ ಕಂಟಕ ಬರುವ ಸಾಧ್ಯತೆ ಇದೆ. ತನಿಖೆಗೆ ಅಸ್ತು ಅಂದ್ರೆ ಸಿಎಂ ಮುಂದಿನ ನಡೆ ನಿಗೂಢವಾಗಿದೆ. ಮೂಡ ಕೇಸ್ ಸಿದ್ದರಾಮಯ್ಯರ ನಿದ್ದೆ ಕೆಡಿಸಿದೆ. ಎಲ್ಲರ ಚಿತ್ತ ಹೈಕೋರ್ಟ್ ತೀರ್ಮಾನದತ್ತ ನೆಟ್ಟಿದ್ದು ಏನಾಗಲಿದೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ಮುಂದುವರೆದ ವಿಚಾರಣೆ ಇವತ್ತು ನಡೆಯಲಿದ್ದು, ಇವತ್ತು ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೈಕೋರ್ಟ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಫೈಟ್. ಅಡ್ವೊಕೇಟ್ ಜನರಲ್ ರಿಂದ ಇಂದು ವಾದ ಮಂಡನೆ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಿ ನರಳಾಡ್ತಿರುವ ಸಿಎಂ ಸಿದ್ದರಾಮಯ್ಯ ನೆಮ್ಮದಿ ಇಲ್ಲದಂತಾಗಿದೆ. ಇಂದು ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಲಿದ್ದಾರೆ. ಈಗಾಗಲೇ ಏಕಸದಸ್ಯ ಪೀಠದಲ್ಲಿ 4 ಬಾರಿ ಅರ್ಜಿ ವಿಚಾರಣೆ ನಡೆದಿದ್ದು, ಇಂದು ಕೂಡ ವಿಚಾರಣೆ ಮುಂದುವರಿಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿರುವ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇದಕ್ಕೂ ಮುನ್ನ ಕಳೆದ ಸೋಮವಾರ ಅಂದರೆ ಸೆಪ್ಟೆಂಬರ್ 2ರಂದು ಈ ಪ್ರಕರಣದ ಅರ್ಜಿ ವಿಚಾರಣೆ ನಡೆದಿದ್ದು, ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದವನ್ನ ಮಂಡಿಸಿದ್ರು. ಅದರ ಮಾಹಿತಿ ನೋಡೋದಾದ್ರೆ, ಮುಗಿಯದ ಮುಡಾ ಮಂತ್ರ. ಹೈಕೋರ್ಟ್ ಕಟಕಟಿಯಲ್ಲಿ ಮುಂದುವರೆದ ಮುಡಾ ವಾದ. ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ್ದ ವಕೀಲ ರಾಘವನ್ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ವಾದ ಮಂಡನೆ. ಸಿಎಂ ಪತ್ನಿ ಬಂದು ಜಮೀನಿನ ಬಗ್ಗೆ ಸವಿಸ್ತರವಾಗಿ ಮನವರಿಕೆ. ಸಿಎಂ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ. ಸಿದ್ದರಾಮಯ್ಯ ಅಧಿಕಾರಾವಧಿ, ಜಮೀನಿನಲ್ಲಾದ ಬದಲಾವಣೆ. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜನಿಂದ 3.16 ಗುಂಟೆ ಜಮೀನು ಖರೀದಿ. ದೇವರಾಜನಿಂದ ಜಮೀನು ಖರೀದಿಸಿದ್ದ ಮಲ್ಲಿಕಾರ್ಜುನ್ ಸ್ವಾಮಿ. ಅಬ್ರಾಹಂ ಸ್ನೇಹಮಯಿ ಕೃಷ್ಣ ವಾದ, ನಿಂಗ ಎಂಬುವವರ ಜಮೀನು. ಜವರ ಎಂಬುವವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇಫ್. ಒಂದು ಜಮೀನು ಪಕ್ಕ, ಮುಡಾ ಭೂ ಸ್ವಾಧೀನ ಮಾಡಿದ್ದು ತಪ್ಪು. ದೂರುದಾರರ ವಾದದಂತೆ ನಿಂಗನ ಜಮೀನಾದ್ರೆ ಅವ್ಯವಹಾರ. ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರೋದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ. ಕಳೆದ ವಿಚಾರಣೆಯಲ್ಲಿ ಸ್ನೇಹಮಯಿ ಪರ ವಕೀಲರಾದ ರಾಘವನ್ ವಾದವನ್ನ ಮಂಡಿಸಿದ್ರು. ಎಲ್ಲರ ವಾದ ಪ್ರತಿವಾದ ಕೇಳಿದ ಬಳಿಕ ಮುಂದೂಡಲಾಗಿತ್ತು. ಇನ್ನು ಮತ್ತೆ ಮುಡಾ ವಿಚಾರಣೆ ನಡೆಯಲಿದ್ದು, ಏನಾಗಲಿದೆ ಅನ್ನೋದು ಕುತೂಹಲವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಕಾಟೇರನಿಗೆ ನಿತ್ಯ ನರಕ ದರ್ಶನವಾಗ್ತಿದೆ. ಈಗಾಗಲೇ ಡಿ ಗ್ಯಾಂಗ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಒಂದಷ್ಟು ಸೆಕ್ಷನ್ಗಳು ದಾಸನ ವಿರುದ್ಧ ದಾಖಲಾಗಿದೆ. ಇದು ಯಾವ ರೀತಿ ಸಂಕಷ್ಟ ತಂದೊಡ್ಡಬಹುದು ಅನ್ನೋದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದಾಸನ ವಿರುದ್ಧ ಸಾಲು ಸಾಲು ಸೆಕ್ಷನ್ಸ್ ದಾಖಲು. ಕೇಸ್ ಸಾಬೀತಾದ್ರೆ ಕಾಟೇರ ಲಾಕ್ ಫೇಕ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಯಿತು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿತ್ಯ ನರಕ ಯಾತನೆ ಅನುಭವಿಸಿ